ಮನೆಯಿಂದ ಹೊರಡುವಂತ ಯಾವುದೇ ಶುಭ ಸಮಾರಂಭದ ಸಂದರ್ಭದಲ್ಲಿ ಈ ಗುಳಿಗ ದೈವಗಳನ್ನ ಸ್ಮರಿಸಿಕೊಂಡು ಹೋದ್ರೆ ಶುಭ ಆಗುತ್ತೆ ಎನ್ನುವಂತ ನಂಬಿಕೆಯನ್ನ ಅವತ್ತಿನಿಂದ ಇವತ್ತಿನ ತನಕ ಇಟ್ಟುಕೊಂಡು ಬಂದಂತವ್ರು. ಇದನ್ನ ನಂಬಿ ಬಂದಂತ ಎಲ್ಲ ಭಕ್ತರಿಗೆ ಯಶಸ್ಸು ಸಿಕ್ಕಿದೆ ಅನ್ನಲಿಕ್ಕೆ ನಾನೇ ಉದಾಹರಣೆ. ನಾವು ಫಸ್ಟ್ ದೇವಸ್ಥಾನ ಕಟ್ಟೋದಕ್ಕಿಂತ ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು 100 ದೇವಸ್ಥಾನ ಕಟ್ಟಿದ್ರೆ ಪುಣ್ಯ ಬರ್ತದೆ. ನಮ್ಮೂರು ಎಕ್ಸ್ಪ್ರೆಸ್ನ ಎಲ್ಲ ವೀಕ್ಷಕರಿಗೆ ಇವತ್ತೊಂದು ಶುಭ ಸಮಾರಂಭದ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಿಲ್ಚಂಡಿ ಬೊಬ್ಬರೆ ನೀಚ ಹಾಗೂ ಗುಳಿಗ ದೈವಗಳ ಶಿಲಾಮಯ ಕಟ್ಟೆ ನಿರ್ಮಾಣದ ಪ್ರಯುಕ್ತ ನಮ್ಮ ನೆಚ್ಚಿನ ಕಾರ್ಕಳದ ಶಾಸಕರಾಗಿರುವಂತಹ ಶ್ರೀ ವಿ ಸುನಿಲ್ ಕುಮಾರ್ ಹಾಗೂ ಹಲವಾರು ಗಣ್ಯರು ಆಗಮಿಸಿದ್ದಾರೆ. ಶಾಸಕರೇ, ನಿಮಗೂ ಹಾಗೂ ಈ ಪರಪ್ಪು ಈ ಜಾಗಕ್ಕೆ ಬಹಳ ಒಂದು ನಂಟಿದೆ, ಇದರ ಬಗ್ಗೆ ಏನು ಹೇಳ್ತೀರಾ? ಪರಪ್ಪುವಿನ ಈ ಪರಿಸರದಲ್ಲಿ ಕೆಲವು ವರ್ಷಗಳ ಕಾಲ ನಾನಿಲ್ಲಿ ನೆಲೆಸಿದ್ದೆ. ಇಲ್ಲಿಂದ ಮನೆಯಿಂದ ಹೊರಡುವಂತ ಯಾವುದೇ ಶುಭ ಸಮಾರಂಭದ ಸಂದರ್ಭದಲ್ಲಿ ಈ ಗುಳಿಗ ದೈವಗಳನ್ನ ಸ್ಮರಿಸಿಕೊಂಡು ಹೋದ್ರೆ ಶುಭ ಆಗುತ್ತೆ ಎನ್ನುವಂತ ನಂಬಿಕೆಯನ್ನ ಅವತ್ತಿನಿಂದ ಇವತ್ತಿನ ತನಕ ಇಟ್ಟುಕೊಂಡು ಬಂದಂತವ್ರು. ಇವತ್ತು ರಾಜೇಶ್ ರಾವ್ ಅವರ ನೇತೃತ್ವದಲ್ಲಿ ಪರಪ್ಪುವಿನ ಗುತ್ತುಕರೆಗಳ ಎಲ್ಲ ಬಂಧುಗಳ ನೇತೃತ್ವದಲ್ಲಿ ಇದಕ್ಕೊಂದು ಒಳ್ಳೆಯ ಶಿಲಾಮಯವಾದಂತ ಗುಡಿ ನಿರ್ಮಾಣ ಆಗಬೇಕು ಅನ್ನುವಂತ ಪರಿಕಲ್ಪನೆ ಇಟ್ಟುಕೊಂಡು ಇವತ್ತು ಶಿಲಾನ್ಯಾಸ ಆಗಿದೆ. ಇದು ಅತ್ಯಂತ ಯಶಸ್ವಿ ಆಗಲಿ, ಇದನ್ನು ನಂಬಿ ಬಂದಂತ ಎಲ್ಲ ಭಕ್ತರಿಗೆ ಯಶಸ್ಸು ಸಿಕ್ಕಿದೆ ಅನ್ನಲಿಕ್ಕೆ ನಾನೇ ಉದಾಹರಣೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದರ ಭಕ್ತರಾಗಿ ಇದನ್ನ ಸುಂದರವಾಗಿ ನಿರ್ಮಾಣ ಆಗಲಿ ಅಂತೇಳಿ ನಾನು ಈ ಶುಭವನ್ನು ಈ ಕ್ಷೇತ್ರಕ್ಕೆ ನಿಮ್ಮ ಸಹಕಾರ ಹೇಗಿರುತ್ತೆ ಇನ್ನು ಮುಂದಿನ ದಿನ? ಸಹಕಾರ ರಾಜೇಶ್ ಏನೇನು ಹೇಳ್ತಾರೋ ಎಲ್ಲದೂ ಸಾಕು. ಧನ್ಯವಾದ. ಅದೇ ರೀತಿ ಒಬ್ಬ ಮುಖ್ಯ ಅತಿಥಿಯಾಗಿರುವಂತಹ ರೋಷನ್ ಬಾಳಿಗೆ ಅವರು ಬಂದಿದ್ದಾರೆ. ಇವರ ಸಹಕಾರ ಕೂಡ ನಮಗೆ ಒಂದು ಅತ್ಯಗತ್ಯವಾಗಿರುವಂತಹ ಶ್ರೀಯುತ ರಾಜೇಶ್ ರಾವ್ ಅವರ ಮಾತಿಗೆ ಕಿವಿ ಕೊಟ್ಟು ಹಾಗೆ ಬೆಲೆ ಕೊಟ್ಟು ಬಂದಿರುವಂತ ನೀವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಿಂದ ಅದೊಂದು ಇದಾಯ್ತೆಂದು ಹೇಳೋ ಗೊತ್ತಿಲ್ಲ. ರಾಜೇಶರು ಒಂದಿನ ಫೋನ್ ಮಾಡಿ ಹೇಳಿದ್ರು, ಸರ್ ಹೀಗೆ ಒಂದು ಕಾರ್ಯಕ್ರಮ ಉಂಟು, ನೀವು ಬರಬೇಕು. ನಾನು ಏನು ಎಂತ ಕೇಳಲಿಲ್ಲ. ಆಯ್ತು ರಾಜೇಶರೇ, ನಾನು ಬರ್ತೇನೆ, ನನಗೆ ಒಂದಿನ ಮುಂಚೆ ಹೇಳಿದೆ. ಬಹುಶಃ ನನ್ನ ಒಂದು ಜೀವನದಲ್ಲಿ ಕಾರ್ಕಳ ಒಂದು ಪ್ರಾಂತದ್ದು ಏನೋ ಒಂದು ಸಂಬಂಧ ಇದೆ. ಅದು ಎಲ್ಲಿ ಇದ್ರೂ ನನ್ನನ್ನು ಎಳ್ಕೊಂಡು ಬರ್ತದೆ ಯಾವುದೇ ಒಂದು ರೀತಿಯಲ್ಲಿ. ಸೊ ಇವತ್ತು ಇಲ್ಲಿ ಬಂದ ಈ ದೈವ ಶಿಲಾನ್ಯಾಸಕ್ಕೆ ನಮ್ಮ ಶಾಸಕರು ಹೇಳಿದಾಗೆ ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನು ಮುಂದೆ ಇಲ್ಲಿ ನಮ್ಮಿಂದ ಏನು ಸೇವೆ ಅದು ತಗೊಳ್ಬೇಕಾ ಅದು ತಗೊಳ್ಳಿ. ಅದಕ್ಕೆ ಎಲ್ಲದಕ್ಕೆ ನಮ್ಗೆ ಬಾಂಧವ್ಯ ಅಂದ್ರೆ ರಾಜೇಶರು ಒಳ್ಳೆ ಮಾಡುವಾಗ ಅವರೊಬ್ಬರೇ ಅಲ್ಲ, ಎಲ್ಲರನ್ನು ಎಳ್ಕೊಂಡು ಮಾಡ್ತಾರೆ. ಅಂತ ಒಂದು ಭಾಗ್ಯ ಎಲ್ಲರಿಗೆ ರಾಜೇಶ್ವರದಿಂದ ಸಿಕ್ಲಿ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಚೌಂಡಿಗುಳಿಗ ದೇವರ ಮಹಿಮೆಯನ್ನು ನಾವೇನು ಹೇಳುವಷ್ಟು ದೊಡ್ಡ ಪ್ರಾಯ ನಮ್ಗೆ ಆಗಲಿಲ್ಲ. ಅದನ್ನು ನೋಡಿದ್ದೇವೆ ಕಣ್ಣಾರೆಯಾಗಿ. ಇದನ್ನು ಜೀರ್ಣೋದ್ಧಾರ ನೋಡುವಲ್ಲಿ ಸಂಕಲ್ಪ. ನಾನು ಈಗಾಗಲೇ ಹೇಳಿದಾಗೆ ನಾವು ಫಸ್ಟ್ ದೇವಸ್ಥಾನ ಕಟ್ಟೋದಕ್ಕಿಂತ ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು 100 ದೇವಸ್ಥಾನ ಕಟ್ಟಿದ್ರೆ ಪುಣ್ಯ ಬರ್ತದೆ. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಊರಿನವರನ್ನು ಸೇರಿಸಿಕೊಂಡು ಮತ್ತೆ ನಮ್ಮ ಕಾರ್ಕಳದ ಪುರಸಭೆಗೆ ಹತ್ತಿರವಾಗಿರುವಂಥ ಜಾಗ ಇದು, ಭಾಳ ಕೂಗಾಳತೆಯಲ್ಲಿರೋ ಜಾಗ. ಅದರಿಂದ ಇದು ಒಳ್ಳೆ ರೀತಿಯಲ್ಲಿ ಜೀರ್ಣೋದ್ಧಾರ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಚೆನ್ನಾಗಿ ಮೂಡಿ ಬರಲಿ ದೇವಸ್ಥಾನ. ಎಲ್ಲ ಭಕ್ತರ ಏನೇನು ಅವರ ಅಭಿಲಾಷೆಯನ್ನು ಇಟ್ಕೊಂಡು ಬರ್ತಾರೋ ಅದೆಲ್ಲ ನೆರವೇರುವ ಹಾಗೆ ದೇವರು ಯಾವಾಗಲೂ ಕರುಣಿಸಿದ್ದಾನೆ. ಮುಂದಿನ ದಿನದಲ್ಲಿ ಎಲ್ಲ ಊರಿನವರು ಒಟ್ಟಾಗಿದ್ದು ಒಳ್ಳೆ ಕೆಲಸ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ಕ್ಷೇತ್ರಕ್ಕೂ ಹಾಗೂ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಏನಿರ್ತದೆ ಅಂತ ಕೇಳ್ಬೋದು? ಖಂಡಿತ ಎಲ್ಲ ರೀತಿಯ ಸಹಕಾರ ಇರ್ತದೆ. ಇಲ್ಲಿ ಕೆಲಸ ಆಗುವಾಗ ಎಲ್ಲ ಫೈನಾನ್ಷಿಯಲ್ ಇರ್ಬೋದು ಅಥವಾ ಇನ್ನಿತರ ಮೆಟೀರಿಯಲ್ ರೂಪದಲ್ಲಿ ಇರ್ಬೋದು, ಎಲ್ಲ ಕೈ ಜೋಡುವಾಗ ಇದ್ದಾರೆ. ಅವರೆಲ್ಲ ಒಟ್ಟು ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಎಲ್ಲ ಸೇರಿ. ಅತಿಥಿಯಾಗಿರುವಂತಹ ಇಲ್ಲಿಯ ಸ್ಥಳೀಯರಾಗಿರುವಂತಹ ವಿಜಯ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಕ್ಷೇತ್ರದ ಬಗ್ಗೆ ಹಾಗೂ ಇಲ್ಲಿಯ ಕಾರಣಿಕದ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದವರು, ಈ ಊರಲ್ಲೇ ಸುಮಾರು ವರ್ಷಗಳಿಂದ ನೋಡುವಂತ ನಮ್ಮ ದೈವದ ಕಾರಣಿಕ ಏನಿದೆ ಅದು ಬಹಳ ಮಹತ್ತರವಾದದ್ದು. ನಮ್ಗೆ ಬುದ್ಧಿ ಬಂದ ನಂತರ ನಾವು ನೋಡುವಂತ ರೀತಿಯಲ್ಲಿ ಈ ಜಾಗ ಪರಿಸರ ಏನಿದೆ ಎಲ್ಲ ಆ ದೈವಗಳ ಅನುಗ್ರಹದಿಂದಲೇ ಮೇಲೆ ಬಂದಿರುವಂತದ್ದು. ಇವತ್ತಿನ ಈ ದಿನ ಬಹಳ ಮಹತ್ತರವಾದದ್ದು. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷಗಳ ಪುರಾಣ ಇದ್ದಂತ ಸ್ಥಳದಲ್ಲಿ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಹೊರಡುವಂತ ನಮ್ಮ ಆತ್ಮೀಯ ಮಿತ್ರರು ರಾಜೇಶ್ ರಾವ್ ಅವರು, ಅವರ ಬಳಗ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಇದೇ ರೀತಿಯ ಈ ಸಾಧನೆ ಹಾದಿ ಮುಂದುವರಿಲಿ, ಒಳ್ಳೆ ರೀತಿಯಲ್ಲಿ ದೈವಗಳಿಗೆ ಸ್ಥಾನ ಮಾಡಿಕೊಡುವಂತ ನಮ್ಮ ಪ್ರಯತ್ನಕ್ಕೆ ಜಯ ಸಿಗಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ವೆರಿ ಮಚ್. ಮಾತಾ ಕ್ಷೇತ್ರ ಇಡ್ಲ ರಾಜಕೀಯ ಆಡವಾಡ ಕಂಬಳ ಕ್ಷೇತ್ರ ಆಡವಾಡ ಮಾತಾ ಇಟ್ಲ ಪುದರ್ ಮಲ್ತಿನ ಚಿತ್ತೊಂಜಿ ಮಾಮಲ್ಲ ವ್ಯಕ್ತಿ ಅಂತ ಬರೋಲಿ ಆರಿನಿ ನಮ್ಮ ಈ ಪಿಲ್ಚಂಡಿ ಬೊಬ್ಬರೆ ನೀಚ ಗುಳಿಗ ದೈವದ ಒಂಜಿ ಶಿಲಾಮಯ ಕಟ್ಟೆ ನಿರ್ಮಾಣದ ಕಾರ್ಯಕ್ರಮಕ್ಕೆ ಬೈದೇರು.
ಆರ್ನಬೈಡ್ ಒಂಜಿ ರಡ್ಡ್ ಕೊಲ್ಲಬದ ಪಾತೆರೆನ ಕೇನ್ಗ ತುಳುನಾಡದ ಆರಾಧನಾ ಪದ್ಧತಿಡ್ ವಿಶೇಷವಾದ ಪಿಲಿಚಂಡಿ ಬೊಬ್ಬರಿಯ ನೀಚ ಬೊಕ್ಕ ಗುಳಿಗ ದೈವಗಳಿಗೆ ವಿಶೇಷವಾದ ಸ್ಥಾನಮಾನ ಉಂಟು. ಅಂಚಿನ ಸ್ಥಾನಮಾನ ಇತ್ತಿನ ದೈವಲಿನ ನಮ್ಮುನಂಚಿನವು ಎಂಕ್ಲೆಗ್ ಕುಕ್ಕುಂದೂರು ಎಂಚ ಮಂಡ ದೈವಾರಾಧನೆ ದೇವತಾರಾಧನೆ ಬೊಕ್ಕ ನಾಗಾರಾಧನೆ ಈ ಮಾತ ವಿಚಾರಡ್ಲ ಬೇತ ಗ್ರಾಮಡು ಆ ರೀತಿಡ್ ಮತ್ತು ಆರಾಧನೆ ಪದ್ಧತಿಲ ಅವೇ ರೀತಿಡ್ ವಿಶೇಷವಾದ ಕುಕ್ಕುಂದೂರುಡ್ಲ ಆ ದೈವದೇವರನ ಆರಾಧನೆ ಮಾತ್ರಲ ಒಗ್ಗಟ್ಟು ಅದು ಒಟ್ಟಾದ ಮಲ್ಪುನಂಚಿನ ಪರಿಕ್ರಮ ದುಮ್ಮುದ ಕಾಲುಂಚಿ ಬರ್ತುಂಡು. ವಿಶೇಷವಾದ ಇನಿ ಎಡಮ ಗುತ್ತುಲು ಈ ಗ್ರಾಮಡುಲ್ಲ ಎಡಮ ಗುತ್ತುಲ್ಲ ಸುಸಿತಿರ್ತದೆ ಮಾತಾ ಗುತ್ತುದಾಗುಲ್ಲ ಮಾತಾ ರೀತಿಲ್ಲ ಮಾತಾ ದೈವದೇವರನ ಚಾಕ್ರಿಪ್ಪು ಅತನ ದೇವಸ್ಥಾನದ ಇಪ್ಪು ಗರಡಿದ ಮಾತ ಕೆಲಸ ಒಗ್ಗಟ್ಟಾದ ಮಲ್ಪುನಂಜನ ಪರಿಪಾಠಕ್ಕೆ ಕುಂದುಂಡು. ಇನಿ ಪರಪುದ ಈ ಗುತ್ತು ಬರ್ಕೆಂದ ಇನ್ನು ಗುತ್ತುಂಡು ಗುತ್ತುದ ಕರೆ ಬಂಡ ಆರಾಧನಾದ ವಿಷಯ ಒಟ್ಟುಡು ಇಪ್ಪುನಂಜನ ಇಲ್ಲುಲು ಪ್ರಮುಖ ಇಲ್ಲುಲು ಮನೆತನ ಏನುಂಡು ಅವು ಪೂರ ಕರೆ ಆ ಪರಿಸರದ ಇಲ್ಲುಲು ಏನುಂಡು ಅವು ಕರೆ ಆ ಗುತ್ತು ಬಂಡ ಮುಲಂಜಿ ಮಲ್ಲ ಗುತ್ತುಂಡು ವಸಂತರಾಜರನಗಳು ಇಪ್ಪುನಂಚಿನ ಆ ಗುತ್ತುದ ಒಟ್ಟುಡಿಪ್ಪುನಂಚಿನ ಕರೆಕ್ಟ್ ದಗಳು ಮಾತ ಸೇರಿದ ಮಲ್ಪುನಂಚಿನ ಬಾರಿ ಪುರಾತನವಾಯಿನ ಬಾರಿ ಬಂಗದ ಕಾಲೊಡ್ಲ ವಾರ್ಷಿಕ ನೇಮವನ್ನು ಮಲ್ತದೆ ದೈವದೇವರನ್ನು ಮುಲ್ಪ ಆರಾಧನೆ ಮಲ್ತು ಒಂಜಿ ಬಾರಿ ಕಾರ್ಣಿಕದ ಒಂಜಿ ಜಾಗ ಉಂಡು. ಈ ಜಾಗಡು ಎಂಕುಲು ಎಲ್ಲಿ ಪುನಗ ಬರ್ತದೆ ಮತ್ತು ಈ ಕೋಲ ನೇಮದ ಕಾರ್ಯಕ್ರಮ ಮತ್ತು ಭಾಗವಹಿಸೊಂದು ಇತ್ತ ಇನಿ ಕಾಲ ಕೊಡುದು ಬೈದನು ವಿಶೇಷವಾದ ಮುಲ್ಪದ ಮಾತೆರ ಮನಸ್ಸಿಗೆ ಆ ಗುಳಿಗೆ ಇಪ್ಪು ಆ ಬೊಬ್ಬರಿ ಇಪ್ಪು ನೀಚೆ ಅಥವಾ ಪಿಲಿಚಂಡಿ ಮಕ್ಕಳು ಮನಸ್ಸುದಲ್ಲ ಪೊಗ್ಗುದು ಎಂಗಲ್ನ ಅಜೀರ್ಣಾವಸ್ಥೆ ಈ ವ್ಯವಸ್ಥೆಯನ್ನು ಜೀರ್ಣಾವಸ್ಥೆ ಪ್ರೇರಣೆ ಬಾತ ಮುಲ್ಪದ ಭಕ್ತಾದಿಲೆಗೆ ಗುತ್ತುದಾಗ್ಲಿ ಕರೆತಾಗ್ಲಿ ಕೊರ್ತಿರೋದು ಜೋಡು ಆ ಪ್ರೇರಣದ ಶಕ್ತಿ ಆದೀನಿ ಬಹುಶಃ ನೀ ಎಡ್ಡೆ ದಿನೊಟ್ಟಿ ಎಡ್ಡೆ ಗಲಿಗೇಡು ಒಂಜಿ 10 ಜನ ಸೇರಿದು ಎಡ್ಡೆ ಒಂಜಿ ಕಾರ್ಯಕ್ರಮ ಆದ ಅಕಲ್ನ ಸಾನ ಮಂಡಿಗೆ ಮತ್ತೆ ಈನ ಜೀರ್ಣೋದ್ಧಾರ ಆದ ಪೊರ್ಲುಡು ಮೆರೆವುಡು ಅಂಚಿನ ಸಾನ್ನಿಧ್ಯದ ಒಂಜಿ ಜೀರ್ಣೋದ್ಧಾರ ಆಪಿನ ಎಡ್ಡೆ ಶುಭಗಳಿಗೆ ಬೈದಲೆ ಅದಕ್ಕೆ ಮಾತ ಜನಕ್ಕಲ್ಲ ಊರ್ದಾಕಲು ಪರ ಊರ್ದಾಕಲು ಕೈ ಸೇರಿದು ಎಡ್ಡೆ ರೀತಿಯ ಆಪನಂಚಿನ ಲಕ್ಷಣ ಉಂಡು. ವಿಶೇಷವಾದ ಬೊಬ್ಬರಿಯ ನೀಚೆ ಬಂಡ ಈ ಪರಿಸರದ ಕಿದಕಿಲಾರ ಅನ್ಪೇರು ಕೈಕಂಜಿಲಕ್ಕಲ್ನ ಕಿದಕಿಲಾರಗೂ ಮಲ್ಲ ರಕ್ಷಣೆ ಕೊರ್ಪಂಜನ ದೈವಲು ಅಂಚಿನ ಪಿಲಿಚಂಡಿ ಬಂಡ ಅವು ವ್ಯಾಘ್ರ ರೂಪ ಅವು ದುಷ್ಟ ಶಕ್ತಿಲೇನು ಮತ್ತೆ ಸಂಹಾರ ಮಲ್ಪನಂಚಿನ ಅಂಚಿನ ಗುಳಿಗೆ ಬಂಡ ಗುಳಿಗನ ಬಗ್ಗೆ ಐನಾತ್ ಮಸ್ತ್ ಹಿನ್ನೆಲೆ ಉಂಡು ಅಂಚ ಇನಿ ಜನಮಾನಿನ್ಲ ಬೊಕ್ಕ ಆಕುಲು ಸಾಂಕುನಂಚಿನ ಪಶು ಮತ್ತ ಅವುಲ್ಲ ಐಕ್ಲೇನ್ ಮಾತೆರ ಲಕ್ಷಣ ಕೊರ್ಪಂಜಿನ ದೈವದೇವರನಕಲ್ ಮುಲ್ಪ ನೆಲೆಯಾದುಲ್ಲೇರು ಪುರಾತನ ಕಾಲ నుంచి ರಕ್ಷಣೆ ಕೊರೊಂದುಲ್ಲೇರು ಅಗ್ಲೆ ನನೆಯತ್ ಕಲೆದಿಂಜಾದ ಅಗ್ಲೇನ ಜೀರ್ಣ ಮಲ್ತನೆ ನಮ್ಮನ್ಲ ಉದ್ಧಾರ ಮಲ್ಪನಂಜನ ಊರನ್ನು ಉದ್ಧಾರ ಮಲ್ಪನಂಜನ ಮಲ್ಲ ಪ್ರಕ್ರಿಯೆಲು ಈ ದೇವೇರನಕಲ್ನ ಸಾನ್ನಿಧ್ಯುಡು ಅಗ್ಲ ಭಕ್ತಿ ಮಲ್ತಂಡ ಅಗ್ಲೆ ಬೋಡಾಪನ ಸೇವೆ ನಮ್ಮ ಕೊರನಂದಂಡ ಖಂಡಿತವಾದ ಆಪನ ನಂಬಿಕೆ ತುಳುನಾಡುಂಡು ಆ ನಂಬಿಕೆದ ಮಿತ್ತಿನಿ ಎಂಕಲ್ನ ಮುಲ್ಪದೆಕಲ್ನ ಸ್ನೇಹಿತರು ರಾಜೇಶ್ ರಾವ್ ಬೊಕ್ಕ ಈ ಗುತ್ತು ಬರ್ಕೆದಾಗುಲು ನೆಟ್ಟ ಮನೆತನದ ಪ್ರಮುಖೇರ್ನಗಳು ಎಕಡೆ ಒಂದು ಜನ ಪುದರ್ ಬಂಡಿರು ಅಕಲ್ನ ಮಾತೆರ್ನ ಸಾಕಾರೋಡು ಒಂದು ಏನು ಕೆಲಸ ಬಾರಿ ಪೊರ್ಲೋಡು ಆವಡು ದಯಪಂಡ ಎಡ್ಡೆ ಕೆಲಸ ಜಪ್ಪುನು ಎಡ್ಡೆ ಮನಸ್ಸು ಜಪ್ಪುನು ಎಡ್ಡೆ ವ್ಯಕ್ತಿಲು ಜಪ್ಪುನು ಎಡ್ಡೆ ಮಾತೆರ್ಲ ಎಡ್ಡೆ ವ್ಯಕ್ತಿರು ಒಗ್ಗಟ್ಟಿನ ಮಲ್ತಂಡ ಪೊರ್ಲುಡು ಆಪುಡು ಖಂಡಿತವಾದ್ಲ ಆ ದುರ್ಗಾಪರೇಶ್ವರ ಅಪ್ಪನ ಒಂಜಿ ಕೃಪಾ ಕಟಾಕ್ಷುಡು ಐವೇರು ಮಾಯ್ಕಾರ್ಲು ಬೊಕ್ಕ ನೆಟ್ಟ ಪರಿಸರದ ಸಮಸ್ತ ದೈವ ದೇವರನ್ನ ಕೃಪೆಟ್ಟು ಈ ಒಂಜಿ ಪೊರ್ಲುದ ಹೊಸ ಕಟ್ಟಡ ನಿರ್ಮಾಣ ಕಟ್ಟೆ ಶಿಲಾಮಯವನ ಕಟ್ಟೆ ನಿರ್ಮಾಣ ಜನಕ್ಕೆ ಜೈದಾವು ಖಂಡಿತವಾದ್ಲ ಯಶಸ್ಸು ಆಪುಂಡು ದೇವಡ ಕುಕ್ಕುಂದೂರು ಡೆಂಕುಲು ಎಡ್ಡೆ ಮನಸ್ಸು ಮಾತೆರೆ ಒಟ್ಟಾದ ಮಲ್ತನ ಕೆಲಸ ಹೋಲ ಆವನ್ನೇ ಕುಲ್ದಿಜ್ಜು ಮಾತೆಲ್ಲ ಯಶಸ್ಸು ಆದಲು ಅಂಚ ಉಂದುಲ ಅಂಚೆನೆ ಬಾರಿ ಪೊರ್ಲುಡು ಆಪುಂಡು ನಿಮ್ನ ವಿಶ್ವಾಸ ಎಂಕ್ಲೆ ಉಂಡು ಎಂಕಲ್ನಲ ನಿರಂತರವಾಯಿನ ಸೇವೆ ಮುಲ್ಪ ಉಂಡು ಅಂಚ ಮಿತ್ತದ ಜನಕ್ಕುಲ್ಲಾಡ ಅದಕ್ಕೆ ಆಪುನಂಚಿನ ಕಾರ್ಯಭಾಗುಡು ಎಂಕುಲ್ಲ ಸಹಭಾಗಿಗಳಾದ ಮಾತ ಕೆಲಸ ಎಲ್ಲ ಇಡ್ಡಾವಡಂಜ ನಂಗೆ ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಹಾಗೂ ಈ ಕ್ಷೇತ್ರದ ಭಕ್ತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ವರ್ಷ ನಾವು ನೇಮ ಹಾಗೂ ಕೋಲದ ಸಂದರ್ಭದಲ್ಲಿ ಇವರನ್ನ ಇಲ್ಲಿ ಕಾಣ್ತೇವೆ. ದೂರದ ಬೆಂಗಳೂರಿನಿಂದ ಬಂದಿರುವಂತಹ ಮಹೇಶ್ ಪೈ ಕಾರ್ಕಳ ಈ ಒಂದು ಭಾಗದ ಬಗ್ಗೆ ಹಾಗೂ ಈ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತು ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಪರಪ್ಪು ಗುತ್ತುಕರೆಯ ಗುಳಿಗ ಅಂತ ಹೇಳಿದ್ರೆ ದೈವ ಗ್ರಾಮದಾದ್ರೆ ಸಹ ನಮ್ಗೆ ನಮ್ಮ ಮನೆ ದೈವದ ಹಾಗೆ ಆಗಿದೆ. ಪ್ರತಿ ವರ್ಷನೂ ಇಲ್ಲಿ ಕೋಲ ನಡಿಬೇಕಾದ್ರೆ ಬೆಂಗಳೂರಿಂದ ನಾನು ಬರುವಾಗ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬಂದಾಗೆ ಬರ್ತೀನಿ. ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಅವರು ಹೇಳ್ತಾರೆ, ಸರ್ ನಾವು ಬರ್ತೀವಿ ಅಂತ. ಹಾಗೆ ಈ ಸಲ ಹೇಳಿದೆ ನಾನು ಅವರಿಗೆ, ಶಿಲಾಮಯ ಇದ್ರದ್ದು ವರ್ಕ್ ನಡೀತಾ ಇದೆ, ಆ ಜೀರ್ಣೋದ್ಧಾರ ಕಂಪ್ಲೀಟ್ ಆದ ಮೇಲೆ ಉದ್ಘಾಟನಾ ಕಾರ್ಯಕ್ರಮ ಏನುಂಟು ಅದಕ್ಕೆ ಎಲ್ಲರೂ ಜೊತೆ ಸೇರಿ ಹೋಗೋಣ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೇನೆ. ಹಾಗೆ ಪರಪ್ಪು ಗುತ್ತುಗರೆಯ ಗುಳಿಗ ಅಂತ ಹೇಳಿ ಹೇಳಿದ್ರೆ ಆ ಹೆಸರು, ಗುಳಿಗನ ಹೆಸರು ಹೇಳಿದ ತಕ್ಷಣ ಒಂಥರ ಭಯಭಕ್ತಿ, ಮೈ ರೋಮಾಂಚನ ಆಗುತ್ತೆ. ಅದರಲ್ಲಿ ಆ ಕಾಂತಾರದಲ್ಲಿ ಕೊನೆಯ ಸೀನ್ ನಲ್ಲಿ ಗುಳಿಗ ಬಂದ ಮೇಲೆ ಗುಳಿಗ ಅಂದ ತಕ್ಷಣ ಎಲ್ಲ ಫೇಮಸ್ ಆಗಿ, ವರ್ಲ್ಡ್ ಫೇಮಸ್ ಆದಾಗೆ ಆಗಿದೆ ಈಗ. ಅದರಿಂದಾಗಿ ಗುಳಿಗ ನಿಮ್ಮನೆಯಲ್ಲಿ ಇದೆಯಾ ಅಂತ ಕೇಳೋ ರೀತಿಯಲ್ಲಿ ಆಗಿದೆ. ಹಾಗೆ ಅದರಿಂದಾಗಿ ಈ ಕ್ಷೇತ್ರದ ಗುಳಿಗ ನಮಗೂ ನನ್ನ ಲೈಫಲ್ಲಿಯೂ ತುಂಬ ಸಲ ಕಾರಣಿಕ ತೋರಿಸಿದೆ. ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ ಇದೆ, ನಮ್ಮ ಸ್ನೇಹಿತರ ಬೆಂಬಲನೂ ಇದೆ. ಗುಳಿಗ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಧನ್ಯವಾದ ಸರ್. ನನ್ನ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀರಿ ನೀವು, ಚಿಕ್ಕ ವಯಸ್ಸಿಂದನೂ ಇಲ್ಲಿಯ ನಿಮಗೆ ಕಾರಣಿಕನು ಗೊತ್ತು, ಇಲ್ಲಿಯ ಎಲ್ಲ ದೈವಗಳ ಪವಾಡ ಏನು ಅಂತ ನಿಮಗೆ ಗೊತ್ತಿದೆ. ಅದೇ ಈಗ ಒಂದು ದೈವಗಳ ಇಚ್ಛೆಯಂತೆ ಹಾಗೂ ಕುಕ್ಕುಂದೂರು ಉಲ್ಲಾಲ್ತಿಯ ಇಚ್ಛೆಯಂತೆ ಈಗ ಏನು ಈ ಜೀರ್ಣೋದ್ಧಾರದ ಒಂದು ಕಾರ್ಯ ನಡೀಲಿಕ್ಕಿದೆ, ಇದ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಒಂದು ಈ ಪರಿಸರದಲ್ಲಿ ಮುಖ್ಯವಾಗಿ ನಮ್ಮ ಬಿರ್ಮನಬೆಟ್ಟು ಅವರ ಜಾಗದಲ್ಲಿ
ಈ ಒಂದು ಪಿಲ್ಚಂಡಿ ಬೊಬ್ಬರಿಯ ಗುಳಿಗ ನೀಚ ದೈವಗಳ ಒಂದು ಕಾಲಾವಧಿ ವರ್ಷಕ್ಕೊಮ್ಮೆ ಒಂದು ಕೋಲ ನಡೀತಾ ಇತ್ತು. ಕೆಲವೊಂದು ಸಮಸ್ಯೆಗಳು ಅದು ಎಲ್ಲ ಕಡೆ ಇದ್ದದ್ದೇ. ಅದಕ್ಕೆ ಒಂದು ಮುತುವರ್ಜಿ ವಹಿಸಿ ಅದನ್ನ ಒಂದು ನಿರಂತರವಾಗಿ ನಡೆಸ್ಕೊಂಡು ಬರುವುದು ಅದು ಸುಲಭದ ಮಾತಲ್ಲ. ನಾವು ಹಿಂದೆ ನೋಡಿದಂತೆ ಬಿರ್ಮನಬೆಟ್ಟಿನ ಮನೆತನದವರು ಅವರ ಒಂದು ಮನೆಯನ್ನ ಮುಖ್ಯವಾಗಿದ್ದುಕೊಂಡು ಅಂದ್ರೆ ಭಂಡಾರ ಅಲ್ಲಿಂದ ಬಂದು ಇಲ್ಲಿ ಬಿರ್ಮನಬೆಟ್ಟು ಅವರ ಜಾಗದಲ್ಲಿ ಈ ಒಂದು ಕೋಲ ನಡೀತಾ ಇತ್ತು. ಇದನ್ನೊಂದು 94ನೇ ಇಸವಿಯಲ್ಲಿ ಸ್ವಲ್ಪ ಜೀರ್ಣೋದ್ಧಾರ ರೀತಿಯಲ್ಲಿ ಅಂದ್ರೆ ಈಗಿನ ಯಾವ ಜಾಗ ಇದೆ ಪ್ರಸ್ತುತ ಶಿಲಾನ್ಯಾಸ ಆಗ ಜಾಗದಲ್ಲಿ ಮೊದಲನ ಜಾಗವನ್ನ ಅಲ್ಲಿ ಪರಿವರ್ತಿತಗೊಳಿಸಿ ಈ ಜಾಗದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದನ್ನು ನಾವು ನೋಡಿದ್ದೇವೆ 94ನೇ ಇಸವಿಯಲ್ಲಿ. ಆಗ ಏನು ಇಲ್ಲ, ಬರೆಯ ಒಂದು ಕಲ್ಲಿನ ಕಟ್ಟೆಯಲ್ಲಿ ಇದ್ದಂಥದ್ದನ್ನ 94-95ರಲ್ಲಿ ನಾರಾಯಣ್ ಶೆಟ್ಟಿ ಅವರು ಮತ್ತು ವಿಶ್ವನಾಥ್ ಶೆಟ್ಟಿ ಮತ್ತೆ ಪಡೆಮನೆ ಅಣ್ಣಿ ಶೆಟ್ಟಿ ಅವರು, ದೇವರಾಜ್ ಮಾಸ್ಟರ್ ಅವರು, ವಸಂತರಾಜರವರು ಇವರೆಲ್ಲ ಒಂದು ಕುಟುಂಬದವರು ಎಲ್ಲ ಸೇರಿ ಇಲ್ಲಿ ಒಂದು ಗುಡಿಯನ್ನ ಕಟ್ಟಿದ್ರು 94-95ರಲ್ಲಿ. ಆಗ ನಿಜವಾಗಿ ಅದೇ ಒಂದು ದೊಡ್ಡ ನಮಗೆ ಜೀರ್ಣೋದ್ಧಾರ ಆಗಿ ಕಂಡಿತ್ತು. ಅದು ಈಗ ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿ ಬಂದದ್ರಿಂದ ಈಗ ರಾಜೇಶ್ ರಾವ್ ಮತ್ತೆ ಪ್ರಸ್ತುತ ಇವರು ಗೊತ್ತು ವಸಂತರಾಜರವರು ಮತ್ತೆ ನಮ್ಮ ರವೀಂದ್ರ ಶೆಟ್ಟಿ ಅವರು, ಅವರ ತಮ್ಮ ಗುಣಪಾಲ್ ಶೆಟ್ಟಿ ಅವರು, ದೇವರಾಜ್ ಮಾಸ್ಟರ್ ಅವರು ಮತ್ತೆ ಎಲ್ಲ ಈ ಪರಿಸರ ನಾನು ಹೇಳಲಿಕ್ಕೆ ಹೋದರೆ ನನಗೆ ಎಲ್ಲ ಸಾಧಾರಣ ಮಟ್ಟಿಗೆ ಹೆಸರು ಗೊತ್ತಿದೆ, ಆದರೆ ಅದನ್ನು ಹೇಳುವುದು ಪ್ರಸ್ತುತ ಅಲ್ಲ ಅಂತ ಭಾವಿಸ್ತೇನೆ. ದೇವಸ್ಥಾನ ಆಗಲಿ ದೈವಸ್ಥಾನ ಆಗಲಿ ಸ್ಥಳೀಯರಿಂದ ಎಲ್ಲರನ್ನ ಸೇರಿಸಿಕೊಂಡು ಜೀರ್ಣೋದ್ಧಾರ ಆದ್ದನ್ನು. ಹಾಗಾದರೆ ನಾವು ಈ ಒಂದು ಪರಿಸರದಲ್ಲಿ ಇದ್ದು ನಾವು ಇದನ್ನ ನಮ್ಮ ಕಾಲಬುಡದಲ್ಲಿ ಇದ್ದದನ್ನು ನಾವು ಒಂದು ಅದನ್ನು ವೃದ್ಧಿ ಮಾಡದೇ ಇದ್ರೆ ಅದು ನಮಗೆ ಒಂದು ಮನಸ್ಸಿಗೆ ಅದು ಸಮಾಧಾನ ಅಲ್ಲ ಅನ್ನುವ ದೃಷ್ಟಿಯಿಂದ ಎಲ್ಲರೂ ಸೇರಿ, ಅದರಲ್ಲಿ ದೊಡ್ಡವ ಸಣ್ಣವ ಅವ ಇವ ಅಂತಲ್ಲ, ಎಲ್ಲರೂ ಸೇರಿ ಇದು ತಮ್ಮದೇ ಒಂದು ಕೆಲಸ ಅನ್ನುವ ರೀತಿಯಲ್ಲಿ ಇದಕ್ಕೆ ನಾವು ಒಂದು ಬೆಂಬಲವನ್ನು ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇದೊಂದು ಒಳ್ಳೆ ರೀತಿಯಿಂದ ಸಾಕ್ತದೆ ಅನ್ನುವ ಭರವಸೆ ನಮಗಿದೆ. ಇದಕ್ಕೆ ದೇವರು ಶ್ರೀ ದುರ್ಗಾ ಪರಮೇಶ್ವರ ಆಶೀರ್ವಾದ ಇರಲಿ ಅನ್ನುವ ಹಾರೈಕೆಯೊಂದಿಗೆ ನನ್ನ ಶುಭ ಹಾರೈಕೆಯನ್ನ ಬಯಸ್ತಾ ಇದ್ದೆ. ಮಹಿಳಾ ತಂಡ ಮುಲ್ಪ ಬಾರಿ ಪ್ರಮುಖ ಅನ್ನಪನಲ್ಲಿ ದಯಪಂಡ ಈ ಪಿಲ್ಚಂಡಿ ಬೊಬ್ಬರೆ ನೀಚ ಗುಳಿಗ ಒಂಜಿ ದೇವಸ್ಥಾನದ ಶಿಲಾನ್ಯಾಸ ಜೀರ್ಣೋದ್ಧಾರ ಒಂಜಿ ಸಮಿತಿಡಿ ಮೊಗಲಲ ಪಾತ್ರ ಮಲ್ಲ ಉಂಡು. ಒಲ್ಪಲ ಮಹಿಳೆಯರು ದುಂಬಿತ್ತಂಡ ಆ ಒಂಜಿ ಬೇಲೆ ಎಡ್ಡೆಡ್ ಸಾಗುಣ್ ಪನ್ಪನೈಕ್ ಒಂದೇ ಒಂದು ಉದಾಹರಣೆ ಅನ್ಪನೋತಿ. ಇನಿತ ಪುದರಮ್ಮ ಇರ್ನ ವಸಂತಿ ವೆಂಕಪ್ಪ ಶೆಟ್ರು ನಮ್ಮ ಈ ಪರಿಸರದಾರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನಾರೆ ಅಂಚನೆ ಮಾಮಲ್ಲ ಭಕ್ತೆ ಅಂತ ಪನೊಲ್ಲಿ ಹಿರಿಯರ್ ಮೇರ್ನ ಮಾರ್ಗದರ್ಶನ ನಮಕ್ ಮಸ್ತ್ ಅತ್ಯಗತ್ಯ. ಮೇರೊಂಜಿ ರಡ್ಡ್ ಪೊಲಬದ ಪಾತ್ರೆಯನ್ನು ಕೇನ್ಗ ನಮ್ಮ ಒಡೆ ಟ್ರಾನ್ಸ್ಫರ್ ಅದು ಬೆತ್ತದು ಈ ಜಾಗಡು ಕುಲ್ಲುದು 44 ವರ್ಷ ಆಂಡ್ ಅರ್ನ ಕಾರ್ನಿಕೋನು ಪಂಡ್ರ ಸದ್ದೆಜ್ಜಿ ಕೈ ಮುಗಿದು ಹೊಂಡ ಓಲ ಕೆಲ್ಸ ಜಯಂಬಲ್ತು ಕೊರ್ತೇರು ಗುಲಿಗೇನಿ ಕಾರ್ನಿಕನು ಪಂಡ್ರ ಸದ್ದೆಜ್ಜಿ ಅಂಚ ದನ ಸಹಾಯ ಮಲ್ತದು ಗುಲಿಗನ ಕೊರ್ಲುಡು ಕೆಲಸ ಅವಡಂದು ಕೈ ಮುಗಿಯೋದು ಪ್ರಾರ್ಥನೆ ಮಲ್ತೊಂದುಲ್ಲೆ. ಮುಲ್ಪದ ಕಾರ್ಣಿಕ ಅಂಚನೆ ಕ್ಷೇತ್ರದ ಒಂಜಿ ಭಯಭಕ್ತಿದ ಭಕ್ತಿಯನ್ನ ಮೊಕಲ್ನ ಒಂಜಿ ಎರಡ್ ಎಡ್ಡೆ ಪಾತ್ರೆ ಕೇಂದ್ರ ಇತ್ತೆ ನನ್ನ ದುಮ್ಮುಗನವನ ಮುಲ್ಪದ ಮಹಿಳಾ ನೆತ್ತ ಅಧ್ಯಕ್ಷರ ಗೀತಾ ಬಿ ಶೆಟ್ಟಿ ಮೇರಡೊಂಜಿ ರಡ್ಡ್ ಪಾತ್ರೆ ಕೇಂದ್ರ ಮಾತಿರೆಗ್ಲ ನಮಸ್ಕಾರ. ಯಾನು ಮೂಲು ಬತ್ತದು ಎಂಕುಲು 41 ವರ್ಷ ಆಂಡ್ 41 ಹೆಚ್ಚು ಆಂಡ್ 5 ದಿನಕ್ಕೆ ಎಂಕಲ್ನ ಒಂದು ಜಾಗದ ಗುಲಿಗೆ ಪಿಲ್ಚಂಡಿ ನೀಚೆ ಬೊಬ್ಬರಿ ಅಂಚಾದ ಈ ಕ್ಷೇತ್ರದ ಪರಪೂದು ಕ್ಷೇತ್ರಡ್ ಏರು ನೆಟ ಪೋಂಡಲ ವಾ ಒಂಜಿ ವೆಹಿಕಲ್ ಒಂಜಿ ಓವು ಪೋಂಡಲ ಏತು ಆಕ್ಸಿಡೆಂಟ್ ನಲ ಮೇರು ಮುಲ್ತ ದೈವಲು ದೆರ್ತು ಬತ್ತದೇರು ಮಾತೆರ್ಲ ನಂಬಿಕೆ ಇದು ವಿಜೃಂಭಣೆ ವಾ ಒಂದು ಕೋಲಪುರ ಆಂಡಲ ವಿಜೃಂಭಣೆ ಮಲ್ತು ಕೊರೊಂದಿತ್ತೇರು ಪೂರ ನಮ್ಮನ ಮುಲ್ತ ಪರಿಸರದ ಕೊಲು ಅಂಚನೆ ನನಲ ಈ ನಂಕ್ ಶಿಲಾನ್ಯಾಸಗ ನಮ್ಮ ಜೈದ ಅವೇನು ಪೊರ್ಲುಡು ನಡಪಾದು ಕೊರಡು ಪಂದು ಜನಕ್ಲಡಲ ಈ ಮುಲ್ತ ದೈವಲಡಲ ಯಾನು ನಟೊಂದುಲ್ಲೆ. ಒಂದು ಮಹಿಳಾ ತಂಡದ ಈ ಜೀರ್ಣೋದ್ಧಾರ ಸಮಿತಿಯ ಮಾತಾ ಮಹಿಳೆಯರ್ನ ಒಂಜಿ ರಡ್ಡ್ ಎಡ್ಡೆ ಪಾತ್ರೆ ಅಂಚನೆ ಇನಿತ ಒಂಜಿ ಕೇಂದ್ರ ಬಿಂದು ಅಂಚನೆ ಒಂಜಿ ಮುಖ್ಯ ವ್ಯಕ್ತಿ ಅಂದ ಪನೊಲಿ ದಯಪಂಡ ಜೀರ್ಣೋದ್ಧಾರ ಆಪುನು ಯಾನಿರೆ ನಿಕಲೆಗೆ ಪೊಯ್ಸಲನೆ ಯಕ್ಷಗಾನದ ದಿನತಾನಿ ಪನ್ನೆ ಅಂಚನೆ ಜೀರ್ಣೋದ್ಧಾರ ಆಪುನು ಒಂಜಿ ದೇವಸ್ಥಾನದ ಕಾರ್ಯಕ್ರಮ ಆಪುನು ಅಥವಾ ದೈವಸ್ಥಾನದ ಕಾರ್ಯಕ್ರಮ ಆಪುನು ಒಂಜಿ ಪಾತ್ರೆಗೆ ಸುಲಭ ಅಂಡಲ್ಲ ವಾತ್ ಎಲ್ಲೇ ವಿಚಾರ ದಯಪಂಡ ಆತ ಮಲ್ಲ ವಿಚಾರ ಐಕ್ ದೈವದೇವರನ್ನ ಯೋಗ ಭಾಗ್ಯ ಇತ್ತರ ಮಾತ್ರ ಅವ್ರಿಗೆ ಸಾಧ್ಯ. ಇತ್ತದ ಕಾಲಡ್ ಇಂಚಿತ್ನ ಒಂಜಿ ವಿಶೇಷ ಕಾರ್ಯಕ್ರಮದ ಮುತುವರ್ಜಿ ವಯಸ್ಸಂದ್ರೆ ಮಾತಾ ಜನಕುಲ್ಲ ಪೋಡಿರಂಚಿತ್ನ ಕಾಲ ಘಟ್ಟ ಒಂದು ದಾಯಕ ಬಂಡ ಓವೇ ವಿಚಾರ ಅಡೆತಡೆ ಬರು ಕಾಸ್ತ ವಿಚಾರ ಆವಡು ಐತ ವಿಚಾರ ಆವಡು ನಿಕ್ ಮಾತ ದೈವದೇವರನ್ನ ಅನುಗ್ರಹ ಇತ್ತರ ಮಾತ್ರ ದುಂಬು ಪೋರೆ ಸಾಧ್ಯ ಉಂಡು. ಅಂಚನೆ ಇನಿತ ಮುಲ್ಪದ ಒಂಜಿ ಮುತುವರ್ಜಿ ವಯಸ್ಸನ್ನ ಯಾರು ನಮ್ಮ ಶ್ರೀಯುತ ರಾಜೇಶ್ ರಾವೇರ್ ಕಾರ್ಯಾಧ್ಯಕ್ಷರು ಅದೇ ಈ ಒಂಜಿ ಜೀರ್ಣೋದ್ಧಾರ ಸಮಿತಿ ಉಡಲೇರು ಮೇರಡೊಂಜಿ ರಡ್ಡ್ ಪಾತ್ರೆ ಕೇಂದ್ರ ಯಾನ್ ಪರಪೊಡು ಇಲ್ಲು ಕಟ್ಟದೆ 20 ವರ್ಷ ಉಂಡು
ಎಂಕ್ಲೆಗ್ ಮೂಲು ಯೋಗನ ಗೊತ್ತುಜಿ ಎಂಕ್ಲೊಂಜಿ ನಾಗನ ಕಟ್ಟೆಗ್ ಎಂಕ್ಲು ಮುಲ್ತ ಪೂರಕ್ಲು ಸೇರ್ದ್ ಜತಿತ್ತ ಅವು ಬಾಳ ಒಂಜಿ ವಿಜೃಂಭಣೆಡ್ ಬಾಳ ಎಡ್ಡೆ ರೀತಿಡ್ ಫಲ ಕೊರ್ತುಲು. ಇನಿ ಅಡೆ ಬತ್ತಿನ ಭಕ್ತೇರ್ ಪೂರಕ್ಕೆಲ್ಲ ಕೈ ಮುಗಿದು ಪೋಂಡ ಬೇಲೆ ಆಪುಂಡು. ಪ್ರತಿ ವರ್ಷಲ ಮುಲ್ತ ಜನಕ್ಲೆನ ಸಹಕಾರಡ್ದು ಎಡ್ಡೆ ರೀತಿಯದ್ದು ನಡತೊಂದುಂಡು. ಅಂಚನೆ ಯೋಗನ ದಾದನ ಗೊತ್ತುಜಿ ಈ ಗುಳಿಗನ ಕಟ್ಟೆನ್ ಜೀರ್ಣೋದ್ಧಾರ ಮಲ್ಪುಗಂದ್ ಪಂಡೇರ್ ಐಕ್ ಯಾನ್ ಪಂಡೆ ಪೂರ ಗುಡಿನ್ ದೆತ್ತುದು ಪ್ರಶ್ನ ಮುಖಾಂತರವಾದ್ ನಾಗರಾಜ್ ಭಟ್ರೆ ನಾವು ನೇತೃತ್ವಡ್ ಇನಿ ಒಂಜಿ ಎಡ್ಡೆದ ಕಾರ್ಯಗ್ ಮುಲ್ತ ಜನಕ್ಲೆನ ಮಹಿಳೆಯರ್ ಇಪ್ಪು ಬೊಕ ಇತ್ತಿನ ಪೂರ ಹಿರಿಯರಿಪ್ಪು ಯುವಕರಿಪ್ಪು ಪೂರಕಲ್ ಸೇರ್ದು ಇನಿ ಸಹಕಾರವನ್ನು ಕೊಡ್ತೇರ್. ಎಂಕ್ಲೆಗ್ ಒಂಜಿ ರೀತಿಡ್ ಭಯಲ ಇತ್ತುಂಡು ಇನಿ ಎಂಕುಲು ಮನವಿ ಪತ್ರ ಬಿಡುಗಡೆ ಮಲ್ಪರ ಇನಿ ಟೆನ್ನಿಸ್ ಕೃಷ್ಣೆ ಬೈದಿತ್ತೇರ್. ಆ ನಂತರ ಈ ಜಾಗದ ಕಾರ್ಣಿಕನ ದಾದನ ಗೊತ್ತಿತ್ತಿಜಿ ಬೆಂಕಿನಾಥೇಶ್ವರ ಯಕ್ಷಗಾನ ಮಂಡಳಿ ಹಿಡ್ದು ಒಂಜಿ ಸ್ವಾಮಿ ಕೊರಗಜ್ಜ ಪನ್ಪುನಂಚಿನ ಒಂಜಿ ಯಕ್ಷಗಾನಲ ಮೂಲು ನಡತುಂಡು. ಇನಿ ಭೂಮಿ ಪೂಜೆ ನೆರವೇರಿಸುದು ಎಂಕುಲು ಎನ್ನುನ್ನೆ ಹಿಡ್ದು ಜಾಸ್ತಿ ವಿಜೃಂಭಣೆ ಆತುಂಡು. ಇನಿ ಕೆಲವೆರ್ ಎನ್ನಡ ಬ್ಲಾಂಕ್ ಚೆಕ್ ಕೊರ್ದು ಪೋತೆರ್ ದುಡ್ಡುದ ಒವೇ ರೀತಿದ ಕೊರತೆ ಆಪುಜಿ ಅಂದ್ ಯಾನ್ ಎನ್ನದೆ. ಅಂಚನೆ ಇನಿ ಮೂಲತ ಪೂರ ಸಭೆ ತೂನಗ ಎಂಕ್ಲೆಗ್ ಬಾರಿ ಖುಷಿಲ ಆವೊಂದುಂಡು. ದೇ ಪಂಡ ಎಂಕ್ಲೆ ಎನ್ನೆನ್ನೆ ಹಿಡ್ದು ಜಾಸ್ತಿ ಒಗ್ಗಟ್ಟು ಆವೊಂದುಂಡು. ಎಂಕ್ಲೆ ಇನಿ ಒಂಜಿ 15 ಲಕ್ಷ ರೂಪಾಯಿದ ಅಂದಾಜು ವೆಚ್ಚಗ್ ಜೈದ ಐರ್ದ್ ಜಾಸ್ತಿ ಕಲೆಕ್ಷನ್ ಆಪುನಂಚಿತ್ತಿನ ವಿಶ್ವಾಸ ಉಂಡು. ಇನಿ ಬತ್ತಿನತ್ತಿನ ಪೂರಕಲ್ಲ ಎಂಕಲ್ನ ಲೆಕ್ಕಡ್ ಸಿಮೆಂಟ್ ಎಂಕಲ್ನ ಲೆಕ್ಕಡ್ ಕಲ್ಲು ಪೂರ ಪಂತೇರ್. ಎಂಕುಲು ಯೋಜನೆ ಮಲ್ತಿನ ಹಿಡ್ದು ಜಾಸ್ತಿ ದುಂಬಗ್ ಮಲ್ಪುನಂಚಿತ್ತಿನ ಯೋಜನೆ ಒಂದೇಕ್ ಪೂರ ಗುತ್ತುದಕ್ಕಲ್ಲ ಮುಲ್ತಕ್ಲ ಪೂರ ಸಹಕಾರ ಕೊರ್ದು ದುಂಬಗ್ಲ ಎಂಕುಲು ಇಪ್ಪುನ ಮುಟ್ಟಲ್ಲ ಎಡ್ಡೆ ಬೇಲೆ ಮಲ್ತಂದು ಪೋಯಿ ಮೂಲು ಬತ್ತಿನ ಭಕ್ತೇರ್ ಪೂರ ಗುಳಿಗಡ ಪಿಲ್ಚಂಡಿಡ ಇಂಚಿನ ಪೂರ ಆಪುಂಡು ಮುಲ್ತ ಜನಕ್ಲ ಪೂರ ಕಷ್ಟ ಆ ದೇವರು ನೆರವೇಡು ಬಂದು ಯಾನ್ ಕೇನೊಂದುಲ್ಲೆ. ಮುಲ್ಪ ಮಾತ ಭಕ್ತರಿಗಾವಡ್ ಸಮಿತಿದ ಕಲಗಾವಡ್ ಮಾತ ಜನಕಲೆಗ್ಲ ಮುಲ್ತ ಪಿಲ್ಚಂಡಿ ಬೊಬ್ಬರೆ ನೀಚೆ ಗುಳಿಗನ ಅನುಗ್ರಹ ಇಪ್ಪಡ್ ನನ್ನ ದುಂಬುಗು ಜೀರ್ಣೋದ್ಧಾರ ಎಡ್ಡೆಡಾದ್ ಒಂಜಿ ಪ್ರಸಿದ್ಧಿ ಪಡೆವಡ್ ಒಂದು ಪುದರ್ ಪೋಯಿನ ಕ್ಷೇತ್ರ ನನಾತ್ ಪುದರ್ ಬರಡ್ ಮಾತ ಜನಕಲ ಎಡ್ಡೆವಡ್ ಅಂದ್ ಮಾತ ಮುಲ್ತ ನಿಕಲ್ನ ಸಮಿತಿ ಅಂಚನೆ ನಮ್ಮ ಪರಪುದ ಜನತೆದ ಒತ್ತಿ ಹಿಡ್ದು ಕೇನೊಂದುಲ್ಲೆ. ಧನ್ಯವಾದ. ನಮ್ಮೂರ್ ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ.